ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಹರಲ್ದಂಗೆ ಮುರಲ್ದಂಗೆ ಈ ಹಪ್ಪಳ ಮಾಡೀನಿ. ಭಾಳ ಜನ ಹೇಳ್ತಾರೆ ನಮ್ಮ ಹಪ್ಪಳ ಹರಿತಾವ, ಹಿಟ್ಟು ಸರಿ ಕುದಲ್ಲ ಅಂತ. ಹಂಗಾದ್ರೆ ಬರ್ರಿ ಇವತ್ತು ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಈ ಹಪ್ಪಳ ಹಿಟ್ಟು ಕುದಿಸೋದು ಹಿಡಿದು ಅವು ಹೆಂಗೆ ಹಾಕಬೇಕು ಮತ್ತು ಹೆಂಗೆ ಒಣಗಿಸ್ಬೇಕು ಮತ್ತು ಅವಕ್ಕೆ ಹೆಂಗೆ ಕರಿಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಡೀಟೇಲಾಗಿ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಂತ್ರಿ. ಈ ಹಪ್ಪಳ ಮಾಡ್ಲಿಕ್ಕೆ ನಾ ಏನು ಮಾಡೀನಿ, ಈ ಬಟ್ಟಲಿಂದ ಅರ್ಧ ಬಟ್ಟಲು ಸಾಬುದಾಣಿ ಏನು ಮಾಡೀನಿ ನಾ, ಈ ದಪ್ಪನ ಸಾಬುದಾಣಿ ಇರ್ತಾವಲ್ರಿ ಅವಕ್ಕೆ ಅಷ್ಟೇ ನೀರು ಹಾಕಿ, ಅಂದ್ರೆ ಅರ್ಧ ಬಟ್ಟಲು ಸಾಬುದಾಣಿನಾಗ ಅರ್ಧ ಬಟ್ಟಲು ನೀರು ಹಾಕಿ ರಾತ್ರಿ ಎಲ್ಲ ನೆನಿಲಕ್ಕ ಬಿಟ್ಟಿದ್ರಿ. ಕಮ್ಮಿ ಅಂದ್ರೂ 5-6 ತಾಸು ನೆನಿಬೇಕಾಗ್ತದೆ. ಚಲೋ ನೆಂದಿರ್ತಾವ್ರಿ. ಈಗ ಒಂದು ಮಿಕ್ಸಿ ಜಾರ್ನಾಗ ಹಾಕ್ಬಿಡ್ತೀನಂತ್ರಿ. ಹಾಗೆ ಅದೇ ಬಟ್ಟಲಿಂದ ಅರ್ಧ ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ನೀವು ಮೆಜರ್ಮೆಂಟು ನೋಡ್ಕೋರಿ ನೀರಿಂದು. ಈಗ ಸದ್ಯಕ್ಕೆ ಅರ್ಧ ಬಟ್ಟಲು ಹಾಕಿ ನುಣ್ಣಗೆ ರುಬ್ಕೊಂಡು ತಂದೀನಿ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ, ಯಾವುದು ಕಡಾಯಿನಾಗ ನಾನು ಹಪ್ಪಳ ಹಿಟ್ಟು ಕುದಿಸ್ತೀನಲ್ರಿ ಅದೇ ತೊಗೊಂಡಿನಿ. ಅದ್ರಾಗೆ ಇದೇನು ಸಾಬ್ದಾಣಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಅದು ಇದ್ರಾಗ ಸೇರಿಸ್ಬಿಡ್ತೀನಂತ. ಈಗ ಸದ್ಯಕ್ಕೇನು ನೀರ್ಗೀರೇನು ಹಾಕೋದು ಬೇಡ, ಆ ಜಾರು ಹಾಗೆ ಇಟ್ಬಿಡ್ತೀನಂತ್ರಿ. ಈಗ ಇದ್ರಾಗ ಇನ್ನೊಂದು ಪೇಸ್ಟು ನಾವು ಸೇರಿಸ್ಬೇಕಾಗ್ತದ್ರಿ. ಅದಕ್ಕೆ ನಾ ಏನು ಮಾಡೀನಿ ರೀ, ಒಂದು 2 ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡೀನಿ ರೀ. ಮತ್ತು ಚಲೋ ತೊಳೆದು ಏನು ಮಾಡ್ತೀನಪ್ಪ ಅಂತಂದ್ರೆ ಇದ್ರದ್ದು ಸೊಪ್ಪಿ ಎಲ್ಲ ತೆಗೆದು ಇಟ್ಬಿಡ್ತೀನಂತ್ರಿ. 2 ಆಲೂಗಡ್ಡೆ ಸಾಕ್ರಿ. 1 ಬಟ್ಟಲು ನೆಂದಿದ್ದು ಈ ಸಾಬುದಾಣಿ ಇದ್ದು ಅಂದರೆ 2 ಮೀಡಿಯಮ್ ಸೈಜ್ದು ಆಲೂಗಡ್ಡೆ ಸಾಕಾಗ್ತಾವ್ರಿ. ನಾ ಇಲ್ಲಿ ಒಂದು ಬೌಲ್ನಾಗ ನೀರು ತೊಗೊಂಡೀನಿ ರೀ. ಈ ಆಲೂಗಡ್ಡೆಗೆ ಏನು ಮಾಡ್ತೀನಿ ರೀ, ಹಿಂಗೆ ಹೋಳಿ ನೀರಾಗ ಹಾಕ್ತೀನಿ ರೀ. ಇಲ್ಲ ಅಂತಂದ್ರೆ ನಮ್ಮ ಆಲೂಗಡ್ಡೆ ಇಲ್ಲಿ ಕಪ್ಪಾಗ್ತಾವ್ರಿ. ಅದಕ್ಕೆ ನಾವು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಾಗ್ತದ್ರಿ, ಹಿಂಗೆ ಒಂದು ಬೌಲ್ನಾಗ ನೀರು ಹಾಕಿ ಇಟ್ಟರೆ ಅವು ಕಪ್ಪಾಗಲ್ರಿ. ಈಗ ನಿಮಗೆ ಮೆಜರ್ಮೆಂಟ್ನು ನಿಮಗೆ ತೋರಿಸ್ತೀನಂತ ಅದೇ ಜಾರ್ ತೊಗೊಂಡೀನಿ ರೀ. ನೋಡಿರಿ, ನಾವು ಯಾವ ಬಟ್ಟಲಿಂದ ಸಾಬ್ದಾಣಿ ತೊಗೊಂಡಿದ್ದಲ್ರಿ ಅದೇ ಬಟ್ಟಲಿಂದ ಈ ಹೋಳಿದ ಆಲೂಗಡ್ಡೆ 1 ಬಟ್ಟಲು ಆಗ್ಯಾವ್ರಿ. ಮತ್ತು ಈಗ ಇದ್ರಾಗ ಅರ್ಧ ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ಒಟ್ಟು ನಾ ಇಲ್ಲಿ 1 ಬಟ್ಟಲು ನೀರು ಯೂಸ್ ಮಾಡೀನಿ ರೀ. ಮುಂದೆ ಮತ್ತೆ ಬೇಕಾಗ್ತಾವ. ಈಗ ನೋಡಿರಿ, ನುಣ್ಣಗೆ ರುಬ್ಕೊಂಡು ತಂದೀನಿ ರೀ. ಡೈರೆಕ್ಟಾಗಿ ಹಾಕೋಲಕ್ಕ ಹೋಗ್ಬಾರ್ದ್ರಿ. ಇದಕ್ಕೆ ನಾವು ಸೋಸ್ಕೋಬೇಕಾಗ್ತದೆ. ಯಾಕಂದ್ರೆ ಆಲೂಗಡ್ಡಿದ್ದು ಸಣ್ಣ ಸಣ್ಣ ಪೀಸ್ಗಳು ಒಳಗೆ ಉಳ್ಕೊಂಡಿರ್ತಾವ್ರಿ. ಹೀಗಾಗಿ ನಾವು ಸೋಸ್ಕೊಂಡ್ರೆ ಚಲೋ ಆಗ್ತದಿಲ್ಲಿ. ನೋಡಿರಿ, ಇದಕ್ಕೆ ಎಲ್ಲ ಹಿಂಗೆ ಸೋಸ್ಕೋಬೇಕಾಗ್ತದೆ. ಹಿಂಗೇನು ಎಕ್ಸ್ಟ್ರಾ ಬಂದಿರ್ತಾವಲ್ರಿ ಇದೇನು ನಮಗೆ ಕೆಲ್ಸಕ್ಕೆ ಬರಲ್ಲ. ಆದ್ರೂ ಬೇಕಾದ್ರೆ ನೀವು ಇನ್ನೊಂದು ಸಲ ಜಾರ್ನಾಗ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ತಂದು ಹಾಕಿದ್ರೂ ನಡೀತದೆ. ಆದರೆ ನಾ ಏನು ಮಾಡ್ಲಿಕ್ಕೆ ಹೋಗಲ್ರಿ, ಇದು ತೆಗೆದ್ಬಿಡ್ತೀನಂತ್ರಿ. ನೋಡ್ರಿ, ಈಗ ಟೋಟಲಾಗಿ ಇಲ್ಲಿ 1 ಬಟ್ಟಲು ನೀರು ಹಾಕಿನಲ್ರಿ. ಈಗ ಅದೇ ಬಟ್ಟಲಿಂದ 4 ಬಟ್ಟಲು ಮತ್ತು ನೀರು ಹಾಕ್ಲತ್ತೀನಿ ರೀ. ಅಂದ್ರೆ ಒಟ್ಟು ಇಲ್ಲಿ ನಾನು 5 ಬಟ್ಟಲು ನೀರು ಸೇರಿಸೀನಿ ರೀ. 1 ಬಟ್ಟಲು ನೆಂದಿದ್ದು ಸಾಬುದಾಣಿ ಮತ್ತು 1 ಬಟ್ಟಲು ಹೋಳಿದು ಆಲೂಗಡ್ಡೆಗೆ 5 ಬಟ್ಟಲು ನೀರು ಸೇರಿಸೀನಿ ರೀ ಇಲ್ಲಿ. ಈಗ ಇದಕ್ಕೆ ನಾ ಏನು ಮಾಡ್ತೀನಪ್ಪ ಅಂದ್ರೆ ಚಂದ ಕಲಿಸ್ಕೊತೀನಂತ್ರಿ. ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಅದ ರೀ. ಸ್ವಲ್ಪ ಹೆಚ್ಚು ಮಾಡೋಕ್ಕೆ ಹೋಗ್ಬೇಡ್ರಿ, ಕಮ್ಮಿನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದೇ ಅಳತ್ಯಾಗ ಮಾಡಿ ನೋಡ್ರಿ, ಹಪ್ಪಳು ಏನು ಮಸ್ತ್ ಬರ್ತಾವಂತ ನೀವು ಮಾಡಿದಾಗೆ ನಿಮಗೆ ಗೊತ್ತಾಗ್ತದ್ರಿ. ಈಗ ನಾನು ಒಲೆ ಮೇಲೆ ಇಟ್ಟೀನಿ ರೀ. ಮೊದಲೇನು ಮಾಡಬೇಕಾಗ್ತದೆ, ಹೈ ಫ್ಲೇಮ್ನಾಗ ಅಂದ್ರೆ ಒಂದು ಕುದಿ ಬರತನ ಇದಕ್ಕೆ ಕೈ ಬಿಡಲ್ದಂಗೆ ಕೈ ಆಡಿಸ್ಕೊತಾ ಕುದಿಸ್ಬೇಕಾಗ್ತದ್ರಿ. ಇಲ್ಲ ಅಂದ್ರೆ ಕೆಳಗೆ ಹೊತ್ಕೋತಾ ಬರ್ತದ್ರಿ. ಕಂಟಿನ್ಯೂಸ್ ಆಗಿ ನಾವು ಹಿಂಗೆ ಏನು ಮಾಡಬೇಕಾಗ್ತದ್ರಿ, ಮಿಕ್ಸ್ ಮಾಡ್ಕೋತಾ ಕುದಿಸ್ಬೇಕಾಗ್ತದ್ರಿ. ಒಂದು ಸಲ ಕುದಿ ಬರ್ಬೇಕ್ರಿ. ನೋಡ್ರಿ, ಈಗ ಕುದಿ ಬಂದದ್ರಿ. ಈಗ ಉರಿ ನಾವು ಸಣ್ಣದು ಮಾಡಿಬಿಡ್ಬೇಕ್ರಿ. ಆದಷ್ಟು ಕಮ್ಮಿ ಉರಿನಾಗೆ ನಾವು ಕುದಿಸ್ಕೊತಾ ಹೋಗ್ಬೇಕ್ರಿ. ನೋಡ್ರಿ, ಇಲ್ಲಿ ಬಣ್ಣನೂ ಬದಲಾಸದ ಸ್ವಲ್ಪ ಇಲ್ಲಿ ಟ್ರಾನ್ಸ್ಪರೆಂಟ್ ಅನಿಸ್ಲತ್ತದಲ್ರಿ ನಿಮಗೆ. ಹಾಗೆ ಈಗ ಕೈ ಆಡಿಸ್ಕೊತಾ ಕುದಿಸ್ಬೇಕ್ರಿ. ಇಲ್ಲಿ ಒಂದು 15 ನಿಮಿಷ ಆಗ್ಯಾದ್ರಿ. ಸದ್ಯಕ್ಕೆ ನಾನು ನಿಮಗೆ ಟೈಮ್ ಹೇಳ್ತೀನಂತ, ಎಷ್ಟು ಟೈಮು ನಾವು ಇದಕ್ಕೆ ಕುದಿಲಕ್ಕ ಬಿಡಬೇಕಂತ. ಈಗ ನೋಡ್ರಿ, ಚಲೋ ಕುದಿ ಬಂದದ್ರಿ. ಅಷ್ಟೇ ನೋಡ್ರಿ, ಸಣ್ಣ ಉರಿನಾಗೆ ನಾವು ಇದಕ್ಕೆ ಕುದಿಸ್ಬೇಕಾಗ್ತದೆ. ಸ್ವಲ್ಪ ಪೇಷನ್ಸ್ ಬೇಕ್ರಿ. ಇಲ್ಲ ಅಂತಂದ್ರೆ ನಮ್ಮದು ಹಪ್ಪಳ ಹಿಟ್ಟಿಲಿ ಕೆಟ್ಟಬಿಡ್ತದ್ರಿ. ನೋಡ್ರಿ, ತಳ ಹತ್ಕೊಲಾರ್ದಂಗೆ ನಾವು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಕೊತಾ ಇದಕ್ಕೆ ಕುದಿಸ್ಬೇಕಾಗ್ತದೆ. ಸ್ವಲ್ಪ ಇಲ್ಲಿ ಈಗ ಕ್ವಾಂಟಿಟಿನೂ ಕಮ್ಮಿ ಆಗ್ಯದ, ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈ ಥರ ಆಗಬೇಕು. ಈಗೇನಪ್ಪ ಅಂತಂದ್ರೆ ಇದ್ರಾಗ ನಾವು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಬೇಕಾಗ್ತದ್ರಿ. ನಾ ಇಲ್ಲಿ ಒಂದು 20 ನಿಮಿಷ ಆಗ್ಯಾದ್ರಿ ಇದಕ್ಕೆ ಕುದಿಲಾಕ ಬಿಟ್ಟು. 20 ನಿಮಿಷ ಆದಮೇಲೆ ಇಲ್ಲೇನು ಮಾಡ್ತೀನಿ ರೀ, ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಬಿಡ್ತೀನಂತ.
ಇನ್ನು ಉಳಿದಿದ್ದ ಇಂಗ್ರೀಡಿಯೆಂಟ್ಸು ಆಮೇಲೆ ಸೇರ್ಸಂಬಂದ್ರಿ. ಉಪ್ಪು ಹಾಕಿದ್ಮೇಲೆ ಇದಕ್ಕೆ ಚಂದ ಮಿಕ್ಸ್ ಮಾಡ್ತೀನಂತ. ಮಿಕ್ಸ್ ಮಾಡಿ ಇನ್ನೂ ಒಂದು 5 ನಿಮಿಷ ಇದಕ್ಕೆ ಕಮ್ಮಿ ಉರಿನಾಗ ಅಂದ್ರೆ ಲೋ ಫ್ಲೇಮ್ನಾಗ ಇದಕ್ಕೆ ಕುದಿಲಾಕ ಬಿಟ್ಬಿಡ್ತೀನಂತ್ರಿ. ಈಗ ಟೈಮ್ ಹೇಳ್ಬೇಕಂದ್ರೆ 20ರಿಂದ 25 ನಿಮಿಷ ಕುದಿಸಿನ್ರಿ. ಈಗ ಇದು ಆಗ್ಯದಿಲ್ಲ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ಒಂದು ಬೌಲ್ನಾಗ ನೀರು ತೊಗೊಂಡು ಹಿಂಗೆ ಸ್ವಲ್ಪ ಹಿಂಗೆ ಹಾಕ್ತಾರೆ ಅದು ಮ್ಯಾಲೆ ತೇಲ್ಬೇಕ್ರಿ. ತಳಕ ಅಂಟ್ಕೋಬಾರ್ದ್ರಿ, ಅದು ಮ್ಯಾಲೆ ತೇಲ್ಬೇಕಾಗ್ತದೆ ಅಂದ್ರೆ ಪರ್ಫೆಕ್ಟಾಗಿ ಕುದ್ದದ ಅಂತ ಅರ್ಥ. ಇನ್ನೊಂದು ಮೆಥಡು ತೋರಿಸ್ತೀನಿ ಅಂತ ಹಿಂಗೆ ಸೌಟ್ ತೊಗೊಂಡು ಉಲ್ಟಾ ಮಾಡ್ದೇವಂತಂದ್ರೆ ನಾವು ಹಿಂಗೆ ಲೈನ್ ಡ್ರಾ ಮಾಡಿದ್ರೆ ಈ ಥರ ಕಾಣಬೇಕು ನೋಡ್ರಿ, ನಿಮ್ಗೆ ಕಾಣಿಸ್ಲತ್ತಿರ್ಬೇಕು. ಈ ಥರ ಆದರೆ ಇದನ್ನು ಪರ್ಫೆಕ್ಟಾಗಿ ಕುದ್ದದಂತೆ ಅರ್ಥ ರೀ. 2 ಮೆಥಡು ತೋರಿಸೀನಿ, 2 ಚೆಕ್ ಮಾಡಿಕೊಂಡು ನೋಡ್ರಿ. ನಮ್ಮದು ಹಪ್ಪಳ ಹಿಟ್ಟು ಇಲ್ಲಿ ಪರ್ಫೆಕ್ಟಾಗಿ ಕುದ್ದದ್ರಿ. ಈಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಒಂದು 50% ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ನೋಡ್ರಿ ಈಗ ಸ್ವಲ್ಪ ಆರ್ಯಾದ. ಈಗ ಇದ್ರಾಗ ಉಳಿದಿದ್ದು ಇಂಗ್ರೀಡಿಯೆಂಟ್ಸು ಸೇರಿಸ್ತೀನಂತ್ರಿ. ನಾ ಏನು ಮಾಡೀನಿ ಇಲ್ಲಿ ಅಂತಂದ್ರೆ ಒಂದು ಸ್ವಲ್ಪ ಇಲ್ಲಿ ಚಿಲ್ಲಿ ಫ್ಲೇಕ್ಸು ಮತ್ತು ಜೀರಿಗೆ ಸೇರಿಸ್ಲತ್ತೀನಿ. ಬೇಕಾದ್ರೆ ಎಳ್ಳನ್ನು ನೀವು ಹಾಕ್ಬೋದು, ಮತ್ತು ಚಿಲ್ಲಿ ಫ್ಲೇಕ್ಸು ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿರಿ, ಬರೀ ಜೀರಿಗೆರ ಹಾಕ್ಕೋಬೇಕಾಗ್ತದೆ. ಈಗ ಇವೆಲ್ಲ ಹಾಕಿದ್ಮೇಲೆ ಈಗ ಚಂದ ಮಿಕ್ಸ್ ಮಾಡ್ತೀನಂತ. ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಪೂರ್ತಿ ತಣ್ಣಗೂ ಇದು ಆಗಬಾರ್ದು, ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕ್ರಿ. ಈಗ ಉಗುರು ಬೆಚ್ಚಗೆ ಆಗ್ಯದ್ರಿ. ನಾ ಇಲ್ಲಿ ಹಪ್ಪಳ ಹಾಕ್ಲಕ್ಕೆ ಏನು ಮಾಡೀನಿ, ಒಂದು ದಪ್ಪಂದು ಪ್ಲಾಸ್ಟಿಕ್ ಶೀಟು ತೊಗೊಂಡಿನ್ರಿ. ಮತ್ತು ಈಗ ಏನು ಮಾಡೀನಪ್ಪ ಅಂದ್ರೆ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಒರೆಸೀನಿ ನಾನು. ಈ ಪ್ಲಾಸ್ಟಿಕ್ ಶೀಟು ಬೇಡ ಅಂತಂದ್ರೆ ನೀವೇನು ಮಾಡಿರಿ, ಒಂದು ಬಟ್ಟೆ ಹಸಿ ಮಾಡಿ, ಕಾಟನ್ ಬಟ್ಟೆ ಹಸಿ ಮಾಡಿ ಅದ್ರ ಮೇಲೂ ಹಾಕೋಬೋದ್ರಿ, ನಡೀತದ. ಈಗ ನಿಮಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಹಪ್ಪಳ ಮಾಡ್ಕೊಂಡ್ರೆ ಆಯ್ತು ರೀ. ಜಾಸ್ತಿ ಹರಡ್ಲಕ್ಕ ಹೋಗಬಾರ್ದು, ಯಾಕಂದ್ರೆ ಇವು ಭಾಳ ತೆಳ್ಳಗಾಗ್ಬಿಡ್ತಾವ್ರಿ. ಹಿಂಗೆ ಹಾಕೋದು ಹಿಂಗೆ ಬಿಟ್ಟೆವಂದ್ರೂ ತಾನೇ ಶೇಪ್ ತೊಗೋತಾವ. ಆದ್ರೂ ನಾ ಇಲ್ಲಿ ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡ್ಕೊಳತ್ತೀನಿ ರೀ. ಸ್ವಲ್ಪ ದಪ್ಪ ಬೇಕಂದ್ರೆ ಹಾಕೋಣ ಬಿಡ್ರಿ, ನಡೀತದ. ಈಗ ಉಳಿದಿವೆಲ್ಲ ಹಪ್ಪಳನ್ನು ನಾ ಏನು ಮಾಡ್ತೀನಿ ರೀ, ಇದೇ ಥರ ಮಾಡಿ ಇಟ್ಬಿಡ್ತೀನಂತ ನಿಮ್ಗೆ ತೋರಿಸ್ತೀನಂತ್ರಿ. ನೋಡ್ರಿ ಈಗ ನಾನು ಏನು ಮಾಡೀನಂದ್ರೆ ಇದು ಡೈರೆಕ್ಟಾಗಿ ಬಿಸಿಲಾಗೆ ಹಾಕಿದ್ರಿ ನಾನು. ಬೇಕಾದ್ರೆ ನೀವು ನಿಮ್ಮ ಮನೆಗೆ ಬಿಸಿಲು ಬರಲ್ಲ ಅಂತಂದ್ರೆ ಫ್ಯಾನಿನ ಗಾಳಿ ಕೆಳಗೂ ಹಾಕೋಬೋದು. ಅದರ ಒಣಗ್ಲಕ್ಕ ಸ್ವಲ್ಪ ಟೈಮ್ ಹಿಡಿಸ್ತದ್ರಿ. ಬಿಸಿಲಿಗೆ ಹಾಕ್ತೇವಂತಂದ್ರೆ ಮುಂಜಾನೆ ಹಾಕ್ತಾರೆ ಸಂಜೆ ತನಕ ಚಲೋ ಒಣಗ್ತಾವ್ರಿ. ನಿಮಗೆ ಈಗ ಮುಂದೆ ತೋರಿಸ್ತೀನಂತ್ರಿ. ನೋಡ್ರಿ ಹಿಂಗೆ ತಳ ಬಿಟ್ಕೊಟ್ಟಾವಂತ ನಿಮ್ಗೆ ಕಾಣಿಸ್ಲತ್ತದ. ನಮಗೇನು ಮಾಡೋದೇ ಬೇಕಾಗಲ್ರಿ, ಅವಾಗೆ ಮೇಲೆ ಬರ್ತಾವ್ರಿ. ಪೂರ್ತಿ ಚಂದ ಒಣಗಾದ್ಮೇಲೆ ಈ ಥರ ಆಗಿರ್ತಾವ್ರಿ. ನೋಡ್ರಿ ಯಾವ ಥರ ಆಗ್ಯಾವಂದ್ರೆ ಒಳ್ಳೆ ಗ್ಲಾಸ್ ಥರ ನಿಮ್ಗೆ ಕಾಣಿಸ್ಲತ್ತಿರ್ಬೇಕಲ್ರಿ. ಇವಕ್ಕೆ ಚಲೋ ಬಿಸಿಲಾಗ ಒಣಗಿಸಿ ಡಬ್ಬಿ ತುಂಬಿಟ್ಟೇವಂತಂದ್ರೆ ಬೇಕಾದಾಗ ಕರ್ಕೊಂಡ್ರ ಆಗ್ತದ್ರಿ. ನಾವು ವರ್ಷದ ತನಕ ಸ್ಟೋರ್ ಮಾಡಿ ಇಡ್ಬೋದು. ಇವು ಕರಿಬೇಕಂದ್ರೆ ಎಣ್ಣೆ ಜಾಸ್ತಿನೂ ಬಿಸಿ ಇರಬಾರ್ದ್ರಿ, ಪೂರ್ತಿ ಲೋ ಫ್ಲೇಮ್ನಾಗ ನಾವು ಇವಕ್ಕೆ ಕರಿಬೇಕಾಗ್ತದ, ಅಂದರೆ ಕೆಂಪಗಾಗಲ್ರಿ ಜಾಸ್ತಿ. ನಾವಿದ್ರಾಗ ಈ ಚಿಲ್ಲಿ ಫ್ಲೇಕ್ಸು ಮತ್ತು ಜೀರಿಗೆ ಹಾಕಿದ್ರಲ್ಲಿಂದ ಏನಾಗ್ತದ್ರಿ, ಭಾಳ ಅಂದ್ರೆ ಭಾಳ ಕಮ್ಮಗಾಗ್ತಾವ್ರಿ ಈ ಹಪ್ಪಳು. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಭಾಳ ಸರಳ ಅದ ರೀ. ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ನಾ ತೋರಿಸಿದ ಮೆಜರ್ಮೆಂಟ್ನಾಗ ಮಾಡಿ ನೋಡ್ರಿ, ಹಪ್ಪಳು ಕೆಡೋ ಚಾನ್ಸೇ ಇಲ್ರಿ. ಹಂಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಮತ್ತೊಂದು ರೆಸಿಪಿ ತೊಗೊಂಡು ಬರ್ತೀನಿ ರೀ. ಥ್ಯಾಂಕ್ ಯು.